ಋಣ ಎತ್ ಕಡೆ ಹೋಗೋದು ಬರೋದು. ಹಾಯ್, ಹಲೋ ಸ್ವೀಟರ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ. ತುಂಬ ದಿನ ಆಯ್ತಾಯಿತ್ತು ಬ್ಲಾಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಇವತ್ತು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಲ್ಲ. ಸೊ ಇವತ್ತು ನಾವು ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. 3 ಡೇಸ್ ಟ್ರಿಪ್ ಇರುತ್ತೆ. ಸೊ ಇದೆಲ್ಲ ಬ್ಲಾಗು ಟ್ರಿಪ್ಪಿಂದೇ ಆಗಿರುತ್ತೆ. ನಾನಿವತ್ತು ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ಸೊ ನನ್ನ ಲಗೇಜ್ ನೋಡಿ ಈ ರೀತಿಯಾಗಿ ಪ್ಯಾಕ್ ಆಗಿದೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಚರ್ಮುರಿ ಮಾಡ್ಕೊಂಡಿದ್ದೀನಿ, ಚಪಾತಿ, ಚಟ್ನಿ ಮರ್ತೋಗ್ತಿದ್ದೆ ಬ್ಲಾಗ್ ಮಾಡೋದ್ರಿಂದ ಚಟ್ನಿದು ನೆನಪಂತು. ಚಪಾತಿ ಚಟ್ನಿ ಎಲ್ಲ ಮಾಡ್ಕೊಂಡಿದ್ದೀನಿ. ಏನೇನು ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಚಟ್ನಿನೂ ಮಾಡಿಕೊಂಡಿದ್ದೀನಿ. ಸೊ ಒಂದು ಟಿಪ್ಸ್ ಕೊಡ್ಬೋದಾದರೆ, ಯಾರಾದರೂ ಟ್ರಿಪ್ ಹೋಗಬೇಕು ಅಂದರೆ ಚಟ್ನಿ ಮಾಡ್ಕೊಂಡಿದ್ರೆ ಚಟ್ನಿ ಚೆಲ್ಲುತ್ತೆ ಅಥವಾ ಅಳಸೋಗುತ್ತೆ ಅನ್ನೋ ಭಯ ಇದ್ದರೆ ನೀವು ಅದನ್ನು ಫ್ರೀಝರಲ್ಲಿ ಐಸ್ ಕ್ಯೂಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಅಳಸಲ್ಲ ಚಟ್ನಿ. ಇದು ನನ್ನ ಕಡೆಯಿಂದ ಟಿಪ್ಸ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಕೆಲವೊಂದೊಂದು ನಾವು ಟ್ರಿಪ್ ಹೋಗಬೇಕಾದ್ರೆ ಅಲ್ಲಿ ಫುಡ್ ಅಡ್ಜಸ್ಟ್ ಆಗುತ್ತೋ ಅಡ್ಜಸ್ಟ್ ಆಗೋಲ್ಲ ಅನ್ನೋದು ಗೊತ್ತಿರಲ್ಲ. ಸೊ ಹಾಗಾಗಿ ಎಲ್ಲರಿಗೂ ನನ್ನ ಟಿಪ್ಸ್ ಅಂತ ತಿಳ್ಕೊಳ್ಳಿ. ಸೊ ಇವಾಗ ಅಮ್ಮ ನಾನು ಅಕ್ಕನ ಮನೆ ಹತ್ರ ಹೋಗಬೇಕು. ಹೋಗೋಣ ಬನ್ನಿ, ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ. ಹೊರಟು ಹೋಗಿದ್ದೆ ನಮ್ಮ ಅಕ್ಕನ ಮನೆ ಅಂತ ಹೇಳ್ಬೋದು. ಇದು ನಮ್ಮ ಅಕ್ಕನ ಮನೆ. ನೀವು ನೋಡೇ ಇರ್ತೀರ ಎಷ್ಟು ವ್ಲಾಗ್ಗಳಲ್ಲೆಲ್ಲ. ಇಲ್ಲಿ ನೋಡಿ ನಮ್ಮ ದೊಡ್ಡಮ್ಮದಿರು, ಇವರೆಲ್ಲರೂ ನಮ್ಮ ದೊಡ್ಡಮ್ಮದಿರು. ನಮ್ಮ ಅಮ್ಮ ಒಬ್ಬರಿದ್ದಾರೆ, ಇನ್ನು ನಾನು ಅಕ್ಕಂದಿರು ಇದ್ದೀವಿ. ಕೂತ್ಕೊಂಡು ಮಾತಾಡ್ತಾ ಇದ್ವಿ ಸ್ವಲ್ಪ ಹೊತ್ತು. ಹಾಗೆ ನಮ್ಮ ದೊಡ್ಡಮ್ಮದಿರೆಲ್ಲ ಸ್ವಲ್ಪ ಮಲ್ಕೊಂಡು ಕೂತ್ಕೊಂಡು ಸ್ವಲ್ಪ ರಿಲೀಫ್ ತಗೋತಾಯಿದ್ರು, ರಿಲ್ಯಾಕ್ಸ್ ಆಗ್ತಾಯಿದ್ರು. ಯಾಕೆಂದರೆ ನಮ್ಮದು ನೈಟ್ ಜರ್ನಿ ಇದೆ ಟ್ರಿಪ್ಪಿಂದು. ಸೊ ಹಾಗಾಗಿ ಅಲ್ಲಿಂದ ಹೊರಟ್ವಿ ನಾವು. ನಮ್ಮ ಅತ್ತೆ ಮನೆಗೆ ಬಂದ್ವಿ. ಯಾಕೆಂದರೆ ಅತ್ತೆ ಮನೆ ಹತ್ರ ಟಿ ಗಾಡಿ ಬರ್ತಾ ಇದ್ದಿದ್ದು. ಸೊ ಹಾಗಾಗಿ ಅಲ್ಲಿಂದ ಹೊರಟು ಅತ್ತೆ ಮನೆಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋದು ನಿಂತ್ಕೊಳ್ಳೋದು ಅದೆಲ್ಲನೂ ಪ್ರಾಕ್ಟೀಸ್ ಆಯಿತು. ಅಲ್ಲೆಲ್ಲ ಮತ್ತು ಕೆಲವೊಬ್ಬೊಬ್ಬರು ಫ್ರೆಂಡ್ಸ್ಗಳು ಬಂದಿದ್ದರು, ಅಂದರೆ ಅವ್ರ ಸಂಘದವರೆಲ್ಲ ಬಂದಿದ್ದರು. ಹಾಗಾಗಿ ಅವ್ರ ಸಂಘದವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ನನಗೆ ಲಾಸ್ಟ್ ಟೈಮ್ ಹೋಗಿರೋದ್ರಿಂದ ಗೊತ್ತಿರೋರು ಕೂಡ ಇದ್ದರು, ಫ್ರೆಂಡ್ಸ್ ಆಗಿಬಿಟ್ಟಿದ್ರು. ಸೊ ಇವಾಗೆಲ್ಲರೂ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಟಿ ಗಾಡಿ ಬಂತು, ಹತ್ತಿ ಕೂತ್ಕೊಂಡಿದ್ದೀವಿ. ಬಸ್ ಹೋಗ್ತಾ ಇದೆ, ಮೂವ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಕತ್ತಲಲ್ಲಿ ಕಾಣಿಸ್ತಾ ಇಲ್ಲ, ವೀಡಿಯೋ ಮಾಡ್ತಾಯಿದ್ದೀನಿ, ಎಲ್ಲರಿಗೂ ಹಾಯ್ ಹೇಳೋಕ್ಕೆ ಹೇಳ್ತಾಯಿದ್ದೀನಿ, ಬಟ್ ಯಾರ್ದು ಕಾಣಿಸ್ತಾ ಇಲ್ಲ. ಸೊ ಬೇಜಾರು ಮಾಡ್ಕೊಳ್ಬೇಡಿ. ಬೆಳಗ್ಗೆ ಟೈಮು ಕೂಡ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಹಾಗೆ ನನ್ನ ಜರ್ನಿ ಹೆಂಗಿರುತ್ತೆ ಇವತ್ತು 3 ಡೇಸ್ ಜರ್ನಿ ಅಂದರೆ ಎಲ್ಲರ ಜೊತೆ ಫ್ಯಾಮಿಲಿ ಜೊತೆ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಇರುತ್ತೆ. ಒಂದು ವೀಡಿಯೋನ 1 ಮಿನಿಟು ಮಿಸ್ ಮಾಡ್ದಂಗೆ ನೋಡಿ. ಬಿಕಾಸ್ ನಾನು ಕೂಡ ಫಾಸ್ಟ್ ಫಾರ್ವರ್ಡ್ ಮಾಡಲ್ಲ. ಈ ಕಡೆ ಕತ್ಲ ಕಾಯಮ್ಮ ಲೈಟ್ ಕಡೆ ಕೊಡ್ತಿದ್ದ ನೋಡಿ. ನಾನೇ ಬೆಳಕು ಹೊಡಿತಾ ನಂದೇಳಿ ನಾನು ಕುಕ್ಕ ತಾಯಿ ಅಂತೀನಿ. ಹೆಂಗಿದೆ ವೆದರ್? ಉಡುಪಿ ವೆದರ್ ಹಿಂಗಿದ್ರು ಒಂದು ಚೂರು ಚಳಿ ಇಲ್ಲ. ನಿಮ್ಮ ತನ್ನ ನಾನು ಬರಲ್ಲ ನಮಗೆ. ಅಯ್ಯೋ ಈ ಮುಖದಲ್ಲಿ ನೋಡಿ, ಫಸ್ಟ್ ನೋಡಿ ಇಲ್ಲಿ ಹೆಂಗಿದ್ದೀರಿ, ಫಸ್ಟ್ ನೋಡಿ ಅಲ್ಲಿ, ಆಮೇಲೆ ಹೇಳಿ ಹೆಂಗ್ ಕಾಣಿಸ್ತಿದ್ದೀರಾ. ಈ ಮುಖದಲ್ಲಿ ಅಂತಿದ್ದಾರೆ. ಒಂದು ಕ್ಲಿಪ್ ಸಿಕ್ಕಾಗೋಯ್ತೀರಾ ನೋಡೋಣ. ಬರ್ತಾ ಇರುತ್ತೆ, ನೋಡ್ತಾ ಇರ್ತೀನಿ. ನಾ ಇದೆಲ್ಲ ಮಾಡಕ್ ಹೋಗಲ್ಲ ಅಕ್ಕಯ್ಯ. ಹಾಂ, ಫಸ್ಟ್ ವಾಶ್ರೂಮ್ಗೆ ಹೋಗೋಣ ನೋಡಿ. ಯಾಕಂದರೆ ಆ ಕಡೆ ಅಲ್ಲಿ ಶೌಚಾಲಯ. ಮೊದಲಿಗೆ ನಾವು ಬಂದು ತಲುಪಿದ್ದೆ ಶ್ರೀಕೃಷ್ಣನ ದರ್ಶನಕ್ಕೆ ಅಂತ ಉಡುಪಿಗೆಲ್ಲ ಬಂದು ಸೇರಿದ್ವಿ. ಉಡುಪಿ ಕೃಷ್ಣನ ದರ್ಶನ ಮಾಡಿಕೊಂಡು ಅಲ್ಲಿ ಹೊರಡೋಣ ಅಂದ್ಬಿಟ್ಟು ನಾವು ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ತಾಯಿದ್ವಿ. ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ. ಸೊ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ. ಎಲ್ಲಿ ತನಕ ವಿಡಿಯೋ ಮಾಡ್ಬೋದು ಅಲ್ಲೇ ತನಕ ಅಂತೂ ವಿಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ಎಲ್ಲರೂ ಒಟ್ಟಿಗೆ ಬಂದಿರೋದ್ರಿಂದ 22 ಜನ ಒಟ್ಟಿಗೆ ಇರೋದ್ರಿಂದ ಎಲ್ಲರೂ ಒಂದೇ ರೀತಿ ಒಂದೇ ಕಡೆ ಹೋಗ್ತಾ ಇರ್ತೀವಿ. ಸೊ ನಿಮಗಂತೂ ವಿಡಿಯೋ ಬೋರ್ ಆಗಲ್ಲ ಅಂತ ಡೆಫಿನೆಟ್ಲಿ ನಾನು ಹೇಳ್ತೀನಿ. ಏನಕ್ಕೆ ಅಂದರೆ ನಾನು ಹೋಗೋ ಸ್ಥಳದಲ್ಲಿ ಎಷ್ಟು ವಿಡಿಯೋ ಮಾಡ್ಬೋದು ಅಂದರೆ ಲಿಮಿಟೆಡ್
ಲಿಮಿಟೆಡ್ ಏರಿಯಾಗಳಲ್ಲಿ ವಿಡಿಯೋ ಮಾಡಲ್ಲ, ಬಟ್ ಎಷ್ಟು ವಿಡಿಯೋ ಮಾಡ್ಬೋದು ಅಷ್ಟು ವಿಡಿಯೋನಂತೂ ಡೆಫಿನೆಟ್ಲಿ ಮಾಡ್ತೀನಿ, ನಿಮಗೆ ಎಂಟರ್ಟೈನ್ ಅಂತೂ ಕೊಡ್ತೀನಿ ಅಂತ ಹೇಳ್ತೀನಿ. ಬಟ್ ನೀವು ಯಾರೆಲ್ಲ ನೋಡಿಲ್ಲ ವಿಡಿಯೋದಲ್ಲಿ ಶ್ರೀ ಉಡುಪಿ ಕೃಷ್ಣನನ್ನು ನನ್ನ ಸ್ಕ್ರೀನ್ ಮೇಲೆ ಇರೋದನ್ನು ತೋರಿಸಿರ್ತೀನಿ, ಹಾಕಿರ್ತೀನಿ. ಸೊ ನೋಡಿ, ಇಲ್ಲಿ ತೆಪ್ಪ ಅಂದರೆ ಕೃಷ್ಣಂದು ತೆಪ್ಪದ್ದು ಏನಿರುತ್ತಲ್ಲ ಉತ್ಸವ, ಅದು ಆಗೋದು ಇದೇ ಒಂದು ಇದರಲ್ಲಿ. ಚೆನ್ನಾಗಿದೆ ಅಲ್ಲ. ಹಾಗೆ ಯಾರೆಲ್ಲ ನೋಡಿದ್ದೀರಾ ಉಡುಪಿ ಕೃಷ್ಣನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮದು ದರ್ಶನ ಆಯಿತು. ದರ್ಶನ ಆಗಿ ಇವತ್ತು ಏಕಾದಶಿ ಇರೋದ್ರಿಂದ ದರ್ಶನ ಅಂತೂ ಸೂಪರ್ ಆಸಮಾಗಾಯಿತು. ಫಸ್ಟ್ ಪೂಜೆಲಾಯಿತು. ನನಗಂತೂ ತುಂಬ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ದರ್ಶನ ಮಾಡ್ಕೊಬಂದು ಕೂತ್ಕೊಂಡ್ವಿ, ಏಕೆಂದರೆ ಇನ್ನೊಂದು ಸ್ವಲ್ಪ ಜನ ಹಿಂದೆ ಕುಳ್ಕೊಂಬಿಟ್ಟಿದ್ರು. ಹಾಗಾಗಿ ನಾವು ಬಂದು ದರ್ಶನ ಮುಗಿಸ್ಕೊಂಡು ಬಂದು ಕೂತ್ಕೊಂಡಿದ್ದೀವಿ. ನೋಡಿದೆ, ಇವರೇ ಉಡುಪಿ ಕೃಷ್ಣ. ನಾವು ಹೋಗಿದ್ದು ಏಕಾದಶಿ ದಿನ ಆಗಿರೋದ್ರಿಂದ ನನಗಂತೂ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿರೋ ಆ ಕಡೆ ಈ ಕಡೆ ಎಲ್ಲ ದರ್ಶನ ಮಾಡ್ಕೊಂಡು ಅಲ್ಲಿಂದ ಇದು ಬಂದ್ಬಿಟ್ಟು ಬೃಂದಾವನ. ನೋಡಿ ಎಷ್ಟು ಚೆನ್ನಾಗಿದೆ ಬೃಂದಾವನ ಅಲ್ಲ. ಸೊ ಬೃಂದಾವನದ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಏನೇನಿದೆ ಅಲ್ಲಿ ಒಳಗಡೆ, ಗರ್ಭಗುಡಿ ಒಳಗಡೆ ವಿಸಿಟ್ ಆಗಿರೋದಿರ್ಬೋದು, ಅಲ್ಲಿ ನೋಡಿರೋದಿರ್ಬೋದು, ಪ್ರತಿಯೊಂದು ಕೂಡ ನೋಡಿಕೊಂಡು ಇನ್ನು ಕಾಮನಾಗಿ ಹೆಣ್ಮಕ್ಳಂದ್ರೆ ಪ್ರದಕ್ಷಿಣೆ ಎಲ್ಲದು ಇರುತ್ತಲ್ಲ, ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ನೋಡಿ ಇಲ್ಲಿ ದೊಡ್ಡದಾಗಿ ಅಂದರೆ ಹರಳಿ ಮರಕ್ಕೆ ಕಟ್ಟೆ ಥರ ಕಟ್ಟಿದ್ದಾರೆ. ಯಾರು ಟಚ್ ಮಾಡಬಾರ್ದು ಅನ್ನೋ ರೀತಿ. ಇದು ಬೆಟರ್. ಈ ಕೆಲವೊಬ್ಬೊಬ್ಬರು ಟಚ್ ಮಾಡಿ ಗಿಡಕ್ಕೆ ತೊಂದರೆ ಮಾಡ್ತಾರೆ, ಗಿಡ ಒಣಗೋಗೋದು ಆ ಥರ ಎಲ್ಲ ಆಗುತ್ತೆ ಇನ್ಸಿಡೆಂಟು. ಸೊ ಇದು ಸೂಪರ್ ಅಂತಲೇ ಹೇಳ್ಬೋದು ಇದು ಐಡಿಯಾ. ಯಾರು ಅನ್ಯತೆ ಭಾವಿಸ್ಬೇಡಿ. ಹೋದ ಕಡೆ ಎಲ್ಲ ಮೆಮೊರೀಸ್ಗೆ ಅಂತ ಸೆಲ್ಫೀಸ್ ತೊಗೊಂಡಿರ್ತೀನಿ. ನೋಡಿ ಉಡುಪಿ ಕೃಷ್ಣನ ದರ್ಶನನ ಸ್ಕ್ರೀನ್ ಮೇಲೆ ಮಾಡಿಸ್ತಾ ಇದ್ದೀನಿ ನಾನು ನಿಮಗೆ. ತುಂಬ ಚೆನ್ನಾಗಿದ್ದಾರೆ ಅಲ್ವಾ ಶ್ರೀಕೃಷ್ಣ ಪರಮಾತ್ಮರು. ಸೊ ನನಗಂತೂ ಇದು ನಾನು ಥರ್ಡ್ ಟೈಮ್ ಮೇ ಬಿ ನಂದು ವಿಸಿಟ್ ಆಗಿರೋದು ಅಂತಲೇ ಹೇಳ್ಬೋದು. ಕೃಷ್ಣನ ನೋಡೋಕ್ಕಂತೂ ತುಂಬ ಅದ್ಭುತವಾಗಿರುತ್ತೆ. ಇದು ಬಂದು ಅವರು ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತಾರೆ, 24/7 ಓಡ್ತಾ ಇರುತ್ತಲ್ಲ ಅದು. ಇನ್ನು ಉಡುಪಿ ದರ್ಶನ ಬಂದ್ಬಿಟ್ಟು ನೋಡಿ ನಾನು ಗ್ರೂಪ್ ಫೋಟೋ ತೊಗೊಂಡು ಹಾಗೆ ಸಿಕ್ಕಿದ್ದವರು ಫ್ರೆಂಡ್ಸ್ ಎಲ್ಲರ ಜೊತೆನೂ ಸೆಲ್ಫಿಗಳನ್ನ ತಕ್ಕೊಂಡು ಮೂವ್ ಆಗ್ತಾಯಿರ್ತೀವಿ. ಉಡುಪಿ ದರ್ಶನ ಆದ ತಕ್ಷಣ ಹೊರಂಗಡೆಯಿಂದ ಎಕ್ಸಿಟ್ ಆಗ್ತಾಯಿದ್ವಿ. ಮತ್ತು ನೆಕ್ಸ್ಟ್ ಪ್ಲೇಸಿಗೆ ಹೋಗೋದಕ್ಕೋಸ್ಕರ ಅಂದ್ಬಿಟ್ಟು ಆನೆಗೊಂದಿ ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಅದು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದನ್ನು ಮಿಸ್ ಮಾಡ್ದಲ್ಲ ನೋಡಿ. ಬಟ್ ದೇವ್ರ ದರ್ಶನ ಸ್ಕ್ರೀನ್ ಮೇಲೆ ಮಾಡಿಸ್ಬೇಕು. ಸೊ ನೋಡಿ ಇಲ್ಲಿಂದ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ನಾವು. ಇವಾಗ ಹೋಗಿ ಟಿ ಮೇಲೆ ಕೂತ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋದು. ನಾನು ಜಾಸ್ತಿ ಏನು ಅಂತ ಅಂದರೆ ಗರ್ಭಗುಡಿ ಒಳಗಡೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಅಲ್ಲಿ ರೆಸ್ಟ್ರಿಕ್ಷನ್ ಇರ್ತಲ್ಲ, ಅದಕ್ಕೆ ಮಾಡಲ್ಲ. ಯಾರು ಬೇಜಾರು ಮಾಡ್ಕೊಂಡು ಹಾಯ್ ಅಂತ ಕೈ ಎತ್ತಿ ಒಂದ್ಸರಿ. ಅನಿತಕ್ಕ ಅಯ್ಯೋ ಎಲ್ಲೂ ಹೋಗಲ್ಲ, ಮುಂದೆ ಹಿಂದೆ ಓಡಾಡ್ತಿರ್ತವೆ, ಇದು ಮಾಡ್ಕೊಳ್ಳಿ. ಸೊ ಎಲ್ಲೇ ಹೋದ್ರೂ ನಾವು ದೇವ್ರನ್ನ ಸ್ಮರಣೆ ಮಾಡಬೇಕು. ಏನಕ್ಕೆ ಅಂದರೆ ನಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳ್ಬಿಟ್ಟು ಹಾಗೆ ದೇವ್ರ ಜಪ ಮಾಡಿಕೊಂಡು ಮೂವ್ ಆನ್ ಆಗ್ತಾಯಿದ್ದೀವಿ ಅಂತಲೇ ಹೇಳ್ಬೋದು. ಅಲ್ಲಿ ಜರ್ನಿ ಮುಗಿದ ತಕ್ಷಣವೇ ನಾವು ಬಂದಿದ್ದೆ ಗಣಪತಿ ದೇವಸ್ಥಾನಕ್ಕೆ. ನೋಡಿ ಇವರೇ ಗಣಪತಿಯವರು. ಚೆನ್ನಾಗಿ ಕಾಣಿಸ್ತಿದೆಯಾ ಸ್ಕ್ರೀನ್ ಮೇಲೆ? ಫಸ್ಟೇ ನಿಮಗೆ ದರ್ಶನ ಮಾಡಿಸ್ತಾ ಇದ್ದೀನಿ. ಅದರ್ ದೆನ್ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಏನೋ, ಬಟ್ ಎಷ್ಟು ಸಾಧ್ಯ ಅಷ್ಟು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ.
ನಮ್ಗೊಂಚೂರು ಪ್ರಸಾದ ಕೊಟ್ಟರೆ ನಾವೊಂಚೂರು ತಿಂತೀವಿ. ನಿಂತ್ಕೊ ಬನ್ನಿ. ಈ ಸ್ಥಳ ಬಂದು ಸೂಪರ್ ಆಗಿದೆ. ಆನೆಗುಡ್ಡದ ಶ್ರೀ ವಿನಾಯಕ ದೇವಸ್ಥಾನ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ನೀವು ಖಂಡಿತವಾಗ್ಲೂ ವಿಸಿಟ್ ಆಗಲೇಬೇಕು. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆನೂ ಬರಬಹುದು. ಸೊ ಮಿಸ್ ಮಾಡ್ದಲೇ ವಿಸಿಟ್ ಆಗಿ. ನಮಗೆ ಪ್ರಸಾದ ಕೂಡ ಸಿಕ್ತು, ಅದಂತೂ ತುಂಬಾ ಖುಷಿ ಆಯಿತು. ಇವರು ಮತ್ತು ಅತ್ತೆ ಎಲ್ಲ ಇಬ್ಬರು ಸೇರ್ಕೊಂಡು ಅಷ್ಟು ಜನನ ಒಗ್ಗೂಡಿಸಿ ತುಂಬ ಚೆನ್ನಾಗಿ ಕರ್ಕೊಂಡು ಬಂದು ಹೋಗುವಂಥವ್ರು. ತುಂಬ ಅಂದರೆ ನಾವು ಹೋಗಿ ಏನು ಹೋಗಿರ್ತೀವಿ ಟ್ರೂಪು, ಅವ್ರನ್ನ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ, ಒಂದು ಚೂರು ವ್ಯತ್ಯಾಸ ಆಗದಿರೋ ಥರ. ಬಟ್ ನನಗಂತೂ ಖುಷಿ ಆಯಿತು, ಇವ್ರದ್ದು ಲೀಡಿಂಗ್ ಮಾಡೋ ರೀತಿ ಅಂತೂ ತುಂಬ ಖುಷಿ ಆಯಿತು. ಅಲ್ಲೇ ಇನ್ನು ಸ್ವಲ್ಪ ದೂರ ರೈಟ್ ಸೈಡಿಗಿದೆ ಲಕ್ಷ್ಮೀ ದೇವಸ್ಥಾನ ಇದೆ, ಅದನ್ನಂತೂ ಮಿಸ್ ಮಾಡಬೇಡಿ, ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಒಳಗಡೆ ಅಲ್ಲೂ ವಿಡಿಯೋ ಅಲೌಡ್ ಇಲ್ಲ ಅಂತ ನಾನು ಅಂದ್ಕೊಂಡು ಮಾಡಲಿಲ್ಲ, ರಿಸ್ಕ್ ಹಾಕಿ ಅಂತ. ನೋಡಿ ಪ್ರಶಾಂತವಾಗಿದೆ ಜಾಗ, ಅಂತೂ ತುಂಬ ಪ್ರಶಾಂತತೆಯಿಂದ ಇದೆ. ನಾನು ಅಕ್ಕಂದಿರಂತೂ ನೋಡಿಕೊಂಡು ಅಲ್ಲಿಂದ ಬಂದರೆ ಮತ್ತೆ ಕೆಳಗಡೆ ಈಶ್ವರ ದೇವಸ್ಥಾನ ಇತ್ತು, ಅದನ್ನು ದರ್ಶನ ಮಾಡಿದ್ವಿ. ಸುತ್ತೂ ಕಲ್ಯಾಣಿ ಇದ್ದಿದ್ದರಿಂದ ತುಂಬ ದೇವಸ್ಥಾನದ ಲುಕ್ಕೇ ಚೇಂಜ್ ಇತ್ತು. ಭಾವಿಸಲು ವಿಪರೀತ ಚರಿತಾರಂತೆದ್ದು ಒಂದು ಮೂರುತಿಯಲ್ಲಿ ಹರಿಹರ ದೇವರಿಬ್ಬರು ಬಂದು ನೆಲೆಗೊಂಡುದನ ಕಂಡೇನದ್ಭುತವಾ. ಬಾಣನ ಗೆಲಿದವನೊಬ್ಬ, ಬಾಗಿಲ ಕಾಯ್ದವನೊಬ್ಬ, ದಾನವರಾರಿಪುವೊಬ್ಬ, ವರವೀವನೊಬ್ಬ. ನೋಡಿ ಹರಿಹರ ದೇವ್ರ ಬಗ್ಗೆ ಎಷ್ಟು ಚೆನ್ನಾಗಿ ಆಡ್ತಿದ್ದಾರಲ್ಲ. ನನಗೆ ಸಂಗೀತ ಅಂದರೆ ಪ್ರಾಣ ಅಂತಲೇ ಹೇಳ್ಬೋದು, ತುಂಬ ಇಷ್ಟಪಡ್ತೀನಿ. ನೋಡಿ ಇದೇ ಹರಿಹರ ದೇವರು. ನಾನು ಸ್ವಲ್ಪ ಹಿಂದೆ ನಿಂತ್ಕೊಂಡು ಝೂಮ್ ಮಾಡಿದೆ, ಬಟ್ ಕಾಣಿಸ್ಲಿಲ್ಲ. ಆದರೆ ಇಟ್ಸ್ ಓಕೆ. ಬಟ್ ದೇವಸ್ಥಾನ ಅಂತೂ ಸೂಪರಾಗಿದೆ, ನೋಡಲೇಬೇಕು. ಇದು ಆನೆಗುಡ್ಡ ದೇವಸ್ಥಾನ, ಗಣಪತಿ ದೇವಸ್ಥಾನದಲ್ಲಿ ಇರುವಂತಹ ಇದು ಮತ್ತೊಂದು ದೇವಸ್ಥಾನ ಅಂತ ಹೇಳ್ಬೋದು, ಹರಿಹರೇಶ್ವರ ದೇವಸ್ಥಾನ. ನಾವು ಸೆಕೆಂಡ್ ಪ್ಲೇಸ್ ನೋಡಿದಂಥದ್ದು, ಥರ್ಡ್ ಪ್ಲೇಸ್ ಆ್ಯಕ್ಚುಲಿ ಇದು ನೋಡಿದ್ವಿ. ನನಗೆ ಸ್ವಲ್ಪ ಡೌನಿಗೆ ಇಳಿಬೇಕು, ಮಂಡಿ ನೋವು ಕಾಲು ನೋವು ಇದ್ದವರು ಕೇರ್ಫುಲ್ಲಾಗಿ ಅಂದರೆ ಕಡ್ದಾಗಿದೆ ಅದು. ಸೊ ನೋಡ್ಕೊಂಡು ಇಳೀರಿ ಆಯಿತಾ. ಆದರೆ ಬಟ್ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಹೇಗಿದೆ ದೇವಸ್ಥಾನ ಸುತ್ತಮುತ್ತ ನೋಡಿ. ಕಲ್ಯಾಣಿ ಮಧ್ಯದಲ್ಲಿ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿರುತ್ತೆ. ಮಲೆನಾಡು ದೇವಸ್ಥಾನಗಳಂತೂ ಹಾಸಮ್, ಒಂದಕ್ಕಿಂತ ಒಂದು ಹಾಸಮ್ ಅಂತ ಹೇಳೋದು. ಮರ ಗಿಡ ತೋಟಗಳ ಮಧ್ಯದಲ್ಲಿ ದೇವಸ್ಥಾನ ಇರುತ್ತೆ ಫ್ರೆಂಡ್ಸ್. ಸೊ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅದರ್ ದೆನ್ ತುಂಬ ಚೆನ್ನಾಗಿದೆ, ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿ ನೋಡಬೇಡಿ. ನಿಮಗೂ ಕೂಡ ಒಂದೊಂದು ಪ್ಲೇಸ್ಗಳ ದರ್ಶನ ಸಿಗುತ್ತೆ. ಮತ್ತು ಇದೇ ವಿಡಿಯೋ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್, ಮಿಸ್ ಮಾಡ್ದಲೇ ನೋಡಿ, ಎಂಜಾಯ್ ಮಾಡಿ ನೀವು ಕೂಡ ನಮ್ಮ ಜೊತೆಗೆ ಸೇರಿಕೊಂಡು. ಹಾಗೆ ಯಾವ ಶಕ್ಯನೂ ಆಗಲ್ಲ. ಮತ್ತು ಯಾರೆಲ್ಲ ಪ್ಲೇಸಸ್ನ ನೋಡೋಕ್ಕಾಗಿಲ್ಲ, ಕೆಲವೊಬ್ಬೊಬ್ಬರು ನೋಡಬೇಕು ನಮಗೆ ವಿವರ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ, ಡೆಫಿನೆಟ್ಲಿ ನನ್ನ ವಿಡಿಯೋ ಮೂಲಕ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಡೋಂಟ್ ಮಿಸ್ ಇಟ್. ನೀಟಾಗಿ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿ. ನಿಮಗೆ ಒಂದು ಟ್ರಿಪ್ ಪ್ರವಾಸದ ಬಗ್ಗೆ ಖುಷಿಯಾಗಿರಲಿ, ಮತ್ತೆ ನೀವು